ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ ಹಿನ್ನೆಲೆ ಭಾರತ್ ನಗರದಲ್ಲಿ ಚಿರತೆ ಸೆರೆಗೆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಆತಂಕ ಮನೆ ಮಾಡಿದೆ. ಭಾರತ್ ನಗರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಚಿರತೆ ಸೆರೆಗೆ ಹೆಚ್ಚುವರಿಯಾಗಿ ಬೋನಿಟ್ಟಿದ್ದಾರೆ ಅರಣ್ಯ ಇಲಾಖೆ. ಚಿರತೆ ಸೆರೆಗೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸಂಜೆ ಹೆಚ್ಚುವರಿಯಾಗಿ ಬೋನಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ದೃಶ್ಯದಲ್ಲಿ ನೋಡಬಹುದು, ಹೆಚ್ಚುವರಿ ಬೋನ್ಗಳನ್ನ ಇಡಲಾಗಿದೆ ಚಿರತೆಯನ್ನ ಸೆರೆ ಹಿಡಿಲಿಕ್ಕೆ. ಬ್ಯಾಡರಹಳ್ಳಿ ಭಾರತ್ ನಗರದಲ್ಲಿ ಓಡಾಡದಂತೆ ಜನರಿಗೆ ಸೂಚನೆಯನ್ನ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ರಾತ್ರಿ ಸಂದರ್ಭದಲ್ಲಿ ಒಬ್ಬಂಟಿಯಾಗಿ ಓಡಾಡಬೇಡಿ ಅನ್ನೋದಾಗಿ. 2 days ಇವತ್ತು 3rd ಡೇ ಆಗುತ್ತೆ. ಲಾಸ್ಟ್ ವಿಡಿಯೋ ಐತೆ, ಲಾಸ್ಟ್ ಟೈಮು ವಿಡಿಯೋದಲ್ಲಿ ನೋಡಿದ್ರಲ್ಲ, ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಹೋಗಿದೆ. ಇದೇ ಸ್ಪಾಟಲ್ಲಿ ಇನ್ನೊಂದ್ಸತಿ ನಿನ್ನೆ ಈ ಕಡೆ ಹೋಗಿದ್ದೆ. ನಿನ್ನೆ ರಾತ್ರಿನೂ ಹೋಗಿದೆ. ಈ ಕಡೆ ಹಿಂಗಾಸಿ ಹೋಗಿದೆ. ಮೊನ್ನೆ ಬಂದಿರೋ ವಿಡಿಯೋದಲ್ಲಿ ಈಗ ಈ ಕಡೆ ಹಸಿ ಹೋಗಿರೋದು. ಈ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ 2 ಕಿಲೋ ಎಷ್ಟು ಮನೆಗಳಿದೆ ಸರ್ ಇಲ್ಲಿ? ಎಲ್ಲ 150-200 ಮನೆ ಮೇಲೆ ಇದೆ ಸರ್. ಬಟ್ ತುಂಬ ಡೆವಲಪ್ಮೆಂಟ್ ಆಗಿರೋ ಏರಿಯಾ. ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ. ನಾವೊಂದು 15 ಇಯರ್ಸಿಂದ ಈ ಏರಿಯಾದಲ್ಲಿ ಇದೆ. ಎಲ್ಲರಿಗೂ ಭಯ ಅನ್ನೋದು ಇದ್ದೇ ಇರುತ್ತಲ್ಲ. ಬಟ್ ಅದು ಓಡಾಡೋ ರೀತಿ ನೋಡಿದ್ರೆ ಆರಾಮಾಗಿ ಓಡಾಡ್ತಾ ಇದೆ ಅಂದರೆ ಅದು ರೆಗ್ಯುಲರ್ ಓಡಾಡೋ ಥರನೇ ಇದೆ. ಬ್ಯಾಡರಹಳ್ಳಿ ಭಾಗದಲ್ಲಿ ಕಳೆದ 2 ದಿನಗಳಿಂದ ಚಿರತೆ ಕಾಣಿಸಿಕೊಂಡಿರೋದ್ರಿಂದ ಆತಂಕ ಶುರುವಾಗಿರುವಂಥದ್ದು. ನಾವೀಗ ಏನು ಚಿರತೆ ಕಾಣಿಸಿಕೊಂಡಿರುವಂಥ ಪ್ರದೇಶದಲ್ಲೇ ಇದ್ದೀವಿ. ಇಲ್ಲಿಂದ ಈ ಕಡೆ ಒಂದು ಖಾಲಿ ಜಾಗ ಇದೆ, ಈ ಕಡೆ ಪೊದೆ ರೀತಿ ಒಂದು ಜಾಗ ಇದೆ. ಈ ಜಾಗದಲ್ಲಿ ಏನು ಚಿರತೆ ಈ ಕಡೆಯಿಂದ ಈ ಕಡೆ ಒಂದು ರಸ್ತೆಯನ್ನು ದಾಟಿ ಈ ಕಡೆ ಹೋಗಿರುವಂಥದ್ದು. ಈ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ನ ಒಂದು CC ಕ್ಯಾಮ್ರಾದಲ್ಲಿ ಅದು ಸೆರೆ ಆಗಿರುವಂಥದ್ದು. ಚಿರತೆ ಓಡಾಟದ ದೃಶ್ಯಗಳು ಏನು 2-3 ದಿನದಿಂದ ಕಾಣಿಸ್ಕೊಳ್ತಾ ಇದೆ. ಆ ಬಿಲ್ಡಿಂಗ್ನ ಒಂದು CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಾದಲ್ಲಿ ಈ ಏನು ಚಿರತೆ ಓಡಾಡುವ ದೃಶ್ಯ ಒಂದು ಸೆರೆ ಆಗಿರುವಂಥದ್ದು. ನಿಮಗೆ ಈಗ ಇಲ್ಲಿ ಆ ಚಿರತೆ ಸೆರೆಗಾಗಿ ಏನು ಅರಣ್ಯ ಇಲಾಖೆಯವರು ಒಂದು ಬೋನನ್ನು ಇಟ್ಟು ಅಲ್ಲಿ ಚಿರತೆಯನ್ನು ಸೆರೆ ಹಿಡಿಲಿಕ್ಕಾಗಿ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿರುವಂಥದ್ದು. ನಿಮಗೆ ಇಲ್ಲಿ ಕಾಣಿಸ್ಬೋದು. ಈಗ ವಿಜುವಲಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಏನು ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಅವರು ಏನು ನಿನ್ನೆಯಿಂದಲೂ ಕೂಡ ಒಂದು ಬೋನನ್ನು ಇಟ್ಕೊಂಡು ಇಲ್ಲಿ ಆ ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಕಾಯ್ತಾ ಇರುವಂಥದ್ದು. ಏನು ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜನರಲ್ಲಿ ಆತಂಕ ಮೂಡಿರುವುದರಿಂದ ಏನು ಹೆಚ್ಚಿನ ಒಂದು ಜನರು ಕೂಡ ಬೇಗನೆ ಅವರು ಮನೆಗಳನ್ನು ಕ್ಲೋಸ್ ಮಾಡಿಕೊಂಡು ಮಲಗ್ತಾ ಇರುವಂಥದ್ದು ಕೂಡ ಇಲ್ಲಿ ಇರುವಂಥದ್ದು. ಜನ ನಿಬಿಡ ಪ್ರದೇಶ ಆಗಿತ್ತು ಇದು. ಆದರೆ ಈಗ ಹೆಚ್ಚಿನ ಜನರು ಕೂಡ ಹೊರಗಡೆ ನಮಗೆ ಕಾಣಸಿಗಲ್ಲ. ಇಲ್ಲಿ ಪೊಲೀಸರು ಕೂಡ ಇರುವಂಥದ್ದು. ಏನು ಈ ಜನರ ಒಂದು ಆತಂಕಕ್ಕೆ ಅವರು ಆತಂಕಗೊಂಡಿದ್ದಾರೆ. ಅದಕ್ಕೆಲ್ಲ ಅವರು ಒಂದಿಷ್ಟು ಕಾರ್ಯಾಚರಣೆಯಿಂದ ಏನು ಜನ ಆತಂಕಕ್ಕೆ ಒಳಗಾಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅವರು ಕೂಡ ಇಲ್ಲಿ ಗಸ್ತನ್ನು ಹೆಚ್ಚು ಮಾಡಿರುವಂಥದ್ದು. ಈ 2-3 ದಿನಗಳಿಂದ ಏನು ಚಿರತೆ ಕಾಣಿಸ್ಕೊಳ್ತಾ ಇದೆ, ಇದನ್ನು ಸೆರೆ ಹಿಡಿಯುವಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಆತಂಕದ ನಡುವೆಯೂ ಚಿರತೆಗೆ ಸ್ಥಳೀಯರು ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಕೆಲವು ದಿನದಿಂದ ಭಾರತ್ ನಗರ ನಿವಾಸಿಗಳ ನಿದ್ದೆಗೆಡಿಸಿದೆ ಈ ಚಿರತೆ. ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದ ಪಾರ್ಕ್ನಲ್ಲಿ ಚಿರತೆ ಸೇರಿಕೊಂಡಿದೆ. ಚಿರತೆ ಹಾವಳಿಗೆ BDA ಈಗ ಪಾರ್ಕ್ನನ್ನ ಸ್ವಚ್ಛಗೊಳಿಸಿದೆ. ಈ ಪಾರ್ಕ್ ಸ್ವಚ್ಛಗೊಳಿಸಿದ್ದಕ್ಕೆ ಒಂದು ರೀತಿಯಾಗಿ ಅಲ್ಲಿನ ನಿವಾಸಿಗಳು ಚಿರತೆಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕಂದ್ರೆ ಚಿರತೆ ಅಲ್ಲಿ ಬಂದು ಸೇರ್ಕೊಂಡಿದ್ದಕ್ಕೆ BDA ಅಧಿಕಾರಿಗಳು ಪಾರ್ಕ್ ಅನ್ನ ಸ್ವಚ್ಛಗೊಳಿಸ್ತಾ ಇರೋದು. ಹಲವು ತಿಂಗಳುಗಳಿಂದ ವರ್ಷಗಳಿಂದ ಈ ಪಾರ್ಕ್ ಪಾಳು ಬಿದ್ದಿತ್ತು. ಈಗ ಆ ಪಾರ್ಕ್ನ ಸ್ವಚ್ಛತಾ ಕಾರ್ಯ ನಡೆಸಿದೆ BDA. ಪಾರ್ಕ್ ಸ್ವಚ್ಛಗೊಳಿಸಲು ಸ್ಥಳೀಯರಿಂದ 100 ಬಾರಿ ಮನವಿ ಹೋಗಿತ್ತು. ಆದರೂ ಕೂಡ ಸ್ಥಳೀಯರ ಮನವಿಗೆ ಪಾಲಿಕೆ ಕ್ಯಾರೆ ಅಂದಿರಲಿಲ್ಲ. ಈಗ ಅಧಿಕಾರಿಗಳು ಸ್ವಚ್ಛತೆ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇದೀಗ ಚಿರತೆ ಬಂದ ಕಾರಣ ಪಾರ್ಕ್ನಲ್ಲಿದ್ದ ಗಿಡಗಂಟಿಗಳನ್ನ ಕ್ಲೀನ್ ಮಾಡಲಾಗಿದೆ. ಭಾರತ್ ನಗರದಲ್ಲಿ ಆಟೋ ಚಾಲಕ ಚಿರತೆ ಬಂದಿರೋದಕ್ಕೋಸ್ಕರ ಎಲ್ಲ ಫುಲ್ ಕ್ಲೀನ್ ಆಯಿತು. ಇಲ್ಲಿ ಎಲ್ಲ ಇಷ್ಟು ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಡ್ಯೂಟಿಗಳು ಸಾಯಂಕಾಲ ಚಿಕ್ಕ ಮಕ್ಳು ಕರ್ಕೊಂಡು ಇದು ಮಾಡ್ತೀವಿ. ಇಲ್ಲಿ ಇವಾಗ ಇಷ್ಟೆಲ್ಲ ಕ್ಲೀನ್ ಆಗಿರೋದಕ್ಕೆ ನಮಗೂ ಖುಷಿ. ಆಮೇಲೆ ಒಬ್ಬೊಬ್ಬರು ಓಡಾಡೋಕ್ಕೂ ನಮಗೂ ಒಂದು ಇದಾಗಿದೆ ಸರ್. ಹೌದಾ? ಏನು ತೊಂದರೆ ಇಲ್ಲ ಸರ್. ಈ ನೋಡಿ ಎಷ್ಟು ಕ್ಲೀನ್ ಆಗೈತೆ, ಇಷ್ಟು ಇದಾಗೈತೆ. ಸಖತ್ತು
ಪಾರ್ಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಏನು ಖುಷಿ ಅನ್ಸುತ್ತೆ? ಈಗ ಭಾಳ ಖುಷಿ ಆಯಿತು. ಚಿರತೆ ಬಂದೆ ಒಂದ್ಸತಿ ಒಳ್ಳೆ ಕೆಲಸ ಆಯಿತು ಅಂತ ಅನ್ಸುತ್ತೆ. ಆಗೋಣ. ಅದು ಯಾರಿಗಾರ ಏನಾರು ಎಫೆಕ್ಟ್ ಮಾಡಿದರೆ ಅದಕ್ಕೂ ಎಡವಟ್ ಆಗಿರೋದು. ಏನು ಮಾಡಲಿಲ್ಲ, ಅದರಿಂದ ಒಳ್ಳೇದೇ ಆಯಿತು. ಇದು ಮೊದಲೇ ಮಾಡಿಸ್ಬೇಕಾಯ್ತು. ರೆಸಿಡೆನ್ಸಿಯಲ್ ಏರಿಯಾ ಆದರೆ ಆ್ಯಕ್ಚುಲಿ ಕಟ್ಟೆ ಮುಚ್ಚಿದ್ರು. ಮುಚ್ಚಾದ್ಮೇಲೆ ಅದು ಸರಿಯಾಗಿ ಆಗಲಿಲ್ಲ. ಏನೋ ಗೌಡ್ರು ಏನೋ ಸ್ಟೇ ಆಯಿತು ಅಂತ ಹೇಳಿದರು. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಯಾರು ಕ್ಲೀನ್ ಮಾಡಿಸ್ತಾರೆ ಅವರಿಗೆ ತುಂಬ ಧನ್ಯವಾದಗಳು. ಪಾರ್ಕ್ ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.